Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಕಾಸ್ಟ್ ಅಕೌಂಟಿಂಗ್ ಟು 10 ಮಾರ್ಕ್ಸ್ ಪ್ರಾಬ್ಲಮ್ನ ನೋಡೋಣಂತೆ. ನಾವು ಆಲ್ರೆಡಿ ಏನು ಲಾಸ್ಟ್ ಸೆಮ್ ಕೇಸ್ ಸ್ಟಡಿ ಅಂತ ಈ ಪ್ರಾಬ್ಲಮ್ನ ಬಿಡಿಸಿದ್ವಿ. ಸೊ ಆ್ಯಕ್ಚುಲಿ ಇದು 6th ಸೆಮ್ಮಿನ ಪ್ರಾಬ್ಲಮ್ ಐತಿ, ಬಟ್ ಲಾಸ್ಟ್ ಟೈಮ್ 5th ಸೆಮ್ಮಿನ ಕೇಸ್ ಸ್ಟಡಿ ಅಂತ ಬಿಡಿಸಿದ್ವಿ. ಸೊ ಇನ್ನೊಮ್ಮೆ ಈ ಪ್ರಾಬ್ಲಮ್ ನೋಡೋಣಂತೆ. ಔಟ್ಪುಟ್ ಕಾಸ್ಟಿಂಗ್ ಮ್ಯಾಗ 10 ಮಾರ್ಕ್ಸಿನ ಪ್ರಾಬ್ಲಮ್. ಎರಡು ಕಾಸ್ಟ್ ಶೀಟ್ ಬಿಡಿಸ್ಬೇಕು. ಒಂದು ನಾರ್ಮಲ್ ಕಾಸ್ಟ್ ಶೀಟ್, ಇನ್ನೊಂದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಓಕೆ, ಈ ಕ್ವಶನ್ ಇವಾಗ ನಾ ತಗೊಂಡಿನಿ. ಇದಕ್ಕೆ ಎರಡು ಕಾಸ್ಟ್ ಶೀಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಯಾವ ಥರ ಮಾಡೋದಂತ ನೋಡೋಣ. ಆ ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸ್ ಆ್ಯಂಡ್ ಸೆಲ್ಸ್ 300 TV ಸೆಟ್ಸ್ ಡ್ಯೂರಿಂಗ್ 2015. ಅಂದರೆ 2015 300 TVನ ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡ್ಯಾರ. ಏನೇನೈತಿ, ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಾರ, ಡೈರೆಕ್ಟ್ ವೇಜಸ್ ಕೊಟ್ಟಾರ. ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬರ್ತೈತಿ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಇದೇನೈತಲ್ಲ ನಮ್ಗೆ ಇಷ್ಟು ಕೊಟ್ಟಿದ್ದು ನಾರ್ಮಲ್ ಕಾಸ್ಟ್ ಶೀಟ್ ಬಿಡ್ಸಕ್ಕೆ. ಆಮೇಲೆ 2016 ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ವುಡ್ ಬಿ 500 TV. ಅಂದ್ರೆ ಮುಂದಿನ ವರ್ಷಕ್ಕೆ 2016ಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಏನೈತಲ್ಲ 500 TVಗೆ ಮಾಡಬೇಕು. ಏನೇನೈತಿ, ಈಚ್ TV ಸೆಟ್ಸ್ ನೀಡ್ ಮೆಟೀರಿಯಲ್ ವರ್ತ್ ₹2,700 and direct wages ₹1,500. ಅಂದ್ರೆ ಈಚ್ ಒಂದು TV ಯೂನಿಟಿಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು ಬೇಕು, ₹2,700 ಅಂತ. ಅಂದ್ರೆ 500 ಎಷ್ಟಾಯ್ತು ಅಂತ ನಾವು ಇಲ್ಲಿ ನೋಡಬೇಕು, ಇಂಟು ಮಾಡಿ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಆರ್ ರಿಕವರ್ಡ್ 50% ಆಫ್ ಡೈರೆಕ್ಟ್ ವೇಜಸ್ ಅಮೌಂಟ್ 50% ತಗೋಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ರಿಮೇನ್ಸ್ ಸೇಮ್ ಇನ್ ಆಲ್. ಅಂದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇಲ್ಲಿ ಏನು ತೊಗೊಂಡಿರ್ತೀವಲ್ಲ ಅದ ಸೇಮ್ ನಮ್ದು ಎಸ್ಟಿಮೇಟೆಡ್ ಕಾಸ್ಟ್ ಹಿಡಿದಾಗೂ ಇರುತ್ತೆ ಅಂತ. ನೆಕ್ಸ್ಟ್ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಟು ಶೋ ದಿ ಪ್ರಾಫಿಟ್ ಪರ್ ಯೂನಿಟ್ ಇಫ್ ದಿ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ ₹10 each. ಅಂದ್ರೆ ಮುಂಚೆ ಏನು ₹6,000 ಅಂತ ಸೆಲ್ಲಿಂಗ್ ಯೂನಿಟ್ ದಿ ಪ್ರೈಸ್ ಇಟ್ಟಿದ್ವಿ. ಇವಾಗ ಅದ್ರೊಳಗೆ ₹100 ಮೈನಸ್ ಮಾಡಿ ಆಮೇಲೆ ಅದನ್ನ 500 ಇಂಟು ಮಾಡಿದ್ರೆ ನಮ್ಗೆ ಸೇಲ್ಸ್ ಬರುತ್ತೆ. ನೆಕ್ಸ್ಟ್ ಆಕ್ಚುಯಲ್ ಔಟ್ಪುಟ್ ಆ್ಯಂಡ್ ಸೇಲ್ಸ್ ಆರ್ 500 TV ಸೆಟ್ಸ್ ಇನ್ 2016ದಾಗ 500 TV ಅವರು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ಯಾರ ಅಂತ. ಇವಾಗ ಫಸ್ಟ್ ಏನು ಮಾಡೋಣ, ಕಾಸ್ಟ್ ಶೀಟ್ ಎದಕ್ಕೆ ಮಾಡೋಣ, ಫಸ್ಟ್ 300 ಯೂನಿಟ್ಸ್ TV ಸೆಟ್ಸ್ಗೆ ಮಾಡೋಣ. ಕಾಸ್ಟ್ ಶೀಟ್ ಫಾರ್ 300 TV ಅಂತ ಹಾಕೊಂಡು ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್ CPU ಅಂತ ಹಚ್ಕೊಂಡೆ. ಫಸ್ಟ್ ಫಾರ್ಮೆಟ್ ಏನೈತಿ, ಫಾರ್ಮೆಟ್ ನೀವು 5th ಸೆಮ್ಮಿಂದನೂ ನೋಡ್ಕೊಂಡು ಬಂದಿರಿ. ಫಸ್ಟ್ ಡೈರೆಕ್ಟ್ ಅಂತ ಇದ್ದು ತಗೋತೀವಿ. ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು, 7,80,000 CPU ಆಮೇಲೆ ಮಾಡ್ಕೋಣ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ $4,20,000. ಓಕೆ, ಮತ್ತೆ ಯಾವ ಡೈರೆಕ್ಟ್ ಅಂತ ಶಬ್ದ ಇಲ್ಲ, ಸೊ ಇವನ್ನ ಆ್ಯಡ್ ಮಾಡಿಬಿಡ್ತೀವಿ. ಮಾಡಿದ್ರೆ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 12 lakh ಆನ್ಸರ್ ಬರುತ್ತೆ. ಓಕೆ, ಬಂದ ಆನ್ಸರ್ ನಮ್ದು ಪ್ರೈಮ್ ಕಾಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟೈತಿ, 2,10,000. ಮತ್ತೇನು ಕೊಟ್ಟಿಲ್ಲ, ಸೊ ಇದನ್ನ ಆ್ಯಡ್ ಮಾಡಿದರೆ 14,10,000. ಬಂದ ಆನ್ಸರ್ ವರ್ಕ್ ಕಾಸ್ಟ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಷ್ಟಿದೆ, 1,41,000.
ಇದನ್ನ ಆ್ಯಡ್ ಮಾಡಿದ್ರೆ 15 lakh 51,000 ಬಂದ ಅಂತ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಐತೆ, ಚೆಕ್ ಮಾಡ್ಕೋಬೇಕು. ಇದ್ರ ಹಚ್ಚ್ರಿ, ಇಲ್ಲಿಕ್ಕ ಬಿಡ್ರಿ. ಡಿಸ್ಟ್ರಿಬ್ಯೂಷನ್ ಇದೆಯಾ ಚೆಕ್ ಮಾಡಿದ್ರೆ ಇಲ್ಲ, ಅವರು ಡೈರೆಕ್ಟ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರ, ಅಂದ್ರೆ ಸೇಲ್ಸ್ ಕೊಟ್ಟಾರ ಅಂತ ಅರ್ಥ. ಸೊ ಏನಿಲ್ಲ ಮಾಡಿದ್ರೆ 15,51,000 ಬರುತ್ತೆ. ಬಂದ ಆನ್ಸರ್ ಕಾಸ್ಟ್ ಆಫ್ ಸೇಲ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಇವಾಗ ಪ್ರಾಫಿಟ್, ನೆಕ್ಸ್ಟ್ ಸೇಲ್ಸ್. ಅವರು ಡೈರೆಕ್ಟ್ ಸೇಲ್ಸ್ ಇಂದ ಕೊಟ್ಟಾರ. ಸೇಲ್ಸ್ ಏನೈತಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 6,000. ಎಷ್ಟು ಟಿವಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾರ? 300. 1 ಯೂನಿಟಿಗೆ 6,000 ಆದರೆ 300 ಟಿವಿಗೆ ಎಷ್ಟು ಅಂತ ನಾವು ಇವಾಗ ಕಂಡುಹಿಡಿಯೋದು. ಕಂಡುಹಿಡಿದ್ರೆ 18 lakh ಆನ್ಸರ್ ಬರುತ್ತೆ. ಈ 18 lakh ಒಳಗೆ ಈ 15,51,000 ನಾವು ಲೆಸ್ ಮಾಡಿದ್ರೆ 2,49,000. ಓಕೆ, ಬಂದ ಆನ್ಸರ್ ಪ್ರಾಫಿಟ್. ಇದು ಏನೈತಲ್ಲ ನಾರ್ಮಲ್ ಕಾಸ್ಟ್ ಶೀಟ್. ಇದನ್ನ CPU ಕಂಡು ಹಿಡಿಯೋದು ನಿಮ್ಗೆ ಗೊತ್ತೈತಲ್ಲ. 7,80,000 ಡಿವೈಡ್ ಬೈ 300 ಮಾಡಿದ್ರೆ 2,600 ಬರುತ್ತೆ. ಎಲ್ಲದಕ್ಕೂ 300 ಡಿವೈಡ್ ಮಾಡ್ಕೊಂತ ಹೋದ್ರೆ 70. ಇದು ಏನೈತಲ್ಲ ನಾರ್ಮಲ್ ಕಾಸ್ಟ್ ಶೀಟ್. ಇವಾಗ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಕೇಳ್ಯಾರ. ನೆಕ್ಸ್ಟ್ ಫಾರ್ 2016 ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ವುಡ್ ಬಿ ಫಾರ್ 500 ಯೂನಿಟ್ಸ್. 500 ಯೂನಿಟ್ಸ್ಗೆ ಹೆಂಗಂತ ನೋಡೋಣ ಅಂತ. ಇವಾಗ ಫಸ್ಟ್ ಏನಿಲ್ಲ, ಡೈರೆಕ್ಟ್ ವೇಜಸ್. ಅವ್ರ ಕ್ವಶನ್ಗೆ ಏನು ಹೇಳ, ಡೈರೆಕ್ಟ್ ವೇಜಸ್ ಕೊಟ್ಟರೆ, ಸಾರಿ ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟರೆ, ಮೆಟೀರಿಯಲ್ಸ್ ಏನೈತಿ ಚೆಕ್ ಮಾಡ್ಕೊಂಡು ಮೊದಲು ಡೈರೆಕ್ಟ್ ಮೆಟೀರಿಯಲ್ಸ್. ಈಚ್ ಟಿವಿ ಸೆಟ್ ನೀಡ್ಸ್ ಮೆಟೀರಿಯಲ್ ವರ್ತ್ ₹2,700. ಅಂದ್ರೆ 1 ಟಿವಿಗೆ ಮೆಟೀರಿಯಲ್ ಎಷ್ಟು? 2,700. ಅಂದ್ರೆ 500 ಟಿವಿ ಯೂನಿಟ್ಸಿಗೆ ಎಷ್ಟು ಅಂತ ಮಾಡ್ಕೋಬೇಕು. ಇವಾಗ ನಾನು ರೆಫರೆನ್ಸ್ಗೆ ಹಾಕ್ತೀನಿ, ಮತ್ತು ಆಮೇಲೆ ಇದು ಆನ್ಸರ್ ಹೇಗೆ ಬಂತು ಅಂತ ಗೊತ್ತಾಗಲ್ಲ. ಮಾಡಿದ್ರೆ 2 ಮಾಡಿದ್ರೆ 13,50,000. ನೆಕ್ಸ್ಟ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಏನು ಹೇಳ್ಯಾರ? ಸೇಮ್ ಅದು ಏನೇ. ಆ್ಯಂಡ್ ಡೈರೆಕ್ಟ್ ವೇಜಸ್ ಈಸ್ ₹1,500. 1,500 ಅಂತ ಹೇಳ್ಯಾರ. ಸೊ 1,500 ಇಂಟು ಮಾಡಿದ್ರೆ ಮಾಡಿದ್ರೆ 7,50,000. ನೆಕ್ಸ್ಟ್ ಡೈರೆಕ್ಟ್ ಅಂತ ಯಾವಿಲ್ಲ, ಸೊ ಇವನ್ನ ಆ್ಯಡ್ ಮಾಡಿದರೆ 21 lakh ಬರುತ್ತೆ. ಬಂದ ಆನ್ಸರ್ ಪ್ರೈಮ್ ಕಾಸ್ಟ್ ಆ್ಯಡ್. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್. ಫ್ಯಾಕ್ಟ್ರಿ ಓವರ್ಹೆಡ್ ಏನು ಕೊಟ್ಟಾರ? ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ರಿಕವರ್ಡ್ 50% ಆಫ್ ಡೈರೆಕ್ಟ್ ವೇಜಸ್ ಅಂತ. ಅಂದ್ರೆ ಡೈರೆಕ್ಟ್ ವೇಜಸ್ ಏನು ಅಮೌಂಟ್ ತೊಗೊಂಡಿವಲ್ಲ ಅದ್ರದ್ದು
50% ಮಾಡಿದ್ರೆ ನಮ್ಗೆ ಫ್ಯಾಕ್ಟ್ರಿಗಳು 7,50,000 ಮಾಡಿದ್ರೆ 3,50,000 ಬರುತ್ತೆ. ಮಾಡಿದರೆ 23,50,000 ಒಂದು ಆನ್ಸರ್. ವರ್ಕ್ ಕಾಸ್ಟ್. ನೆಕ್ಸ್ಟ್ administrative overhead. ಇದರದ ಅಮೌಂಟ್ ಏನು ಹೇಳ್ಯಾರ ಅವರು? ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ರಿಮೈನ್ ಸೇಮ್ ಇನ್ ಆಲ್. ಅಂದ್ರೆ ಇಲ್ಲಿ ಮೇಲೆ ಏನು ಕೊಟ್ಟಾರ ಅದ ನಮ್ದು ಕೆಳಗಿಂದಕ್ಕೂ ಆನ್ಸರ್. 1,40,000 26,16,000 ಬಂದ ಆನ್ಸರ್. ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲ, ಸೊ ಡೈರೆಕ್ಟ್ ನಾವು ಪ್ರಾಫಿಟಿಗೆ ಹೋಗ್ತೀನಿ. ಇಲ್ಲಿ ನಾವು ಪ್ರಾಫಿಟ್ ಕಂಡು ಹಿಡ್ಕೋಬೇಕು. ಪ್ರಾಫಿಟ್. ನೆಕ್ಸ್ಟ್ ಸೇಲ್ಸ್. ಸೇಲ್ಸ್ ಏನು ಹೇಳ್ಯಾರ ಅವರು? ರೆಡ್ಯೂಸ್ ಬೈ 100 rupees ಅಂತ ಹೇಳ್ಯಾರ. ಅಂದ್ರೆ 6,000ದಾಗ 100 rupees ರೆಡ್ಯೂಸ್ ಆಗೈತಿ. ಸೊ ಅದೇನಾಗೈತಿ 5,900 ಇಂಟು 500 TV ಯೂನಿಟ್ಸ್ ಮಾಡಿದ್ರೆ 29,50,000. ಇವಾಗ ಈ 29,50,000ನಾಗ ಈ 26 ಲ್ಯಾಕ್ನ ಮೈನಸ್ ಮಾಡಿದ್ರೆ 3,34,000 ಮಾಡಿದ್ರೆ ಇದು ನಮ್ದು ಪ್ರಾಫಿಟ್. ಓಕೆ. ನೆಕ್ಸ್ಟ್ CPU ಆಸ್ ಇಟ್ ಈಸ್ 13 lakh ಡಿವೈಡ್ ಬೈ 500 ಮಾಡಿದ್ರೆ ಎಷ್ಟು ಬರುತ್ತೆ? ಒಂದು ಸೆಕೆಂಡ್. ಸಾರಿ, ಇದು ಫ್ಯಾಕ್ಟ್ರಿ ಓವರ್ಹೆಡ್ ಐತಲ್ಲ 7,50,000 ಡಿವೈಡ್ ಬೈ 50% ಮಾಡಿದ್ರೆ 3,75,000 ಆನ್ಸರ್ ಬರುತ್ತೆ. ಸೊ ಎಲ್ಲಾನು ಮಿಸ್ಟೇಕ್ ಆಯ್ತಿಲ್ಲಿ. ಇವಾಗ ಇದನ್ನ ಆ್ಯಡ್ ಮಾಡಿದ್ರೆ 24,75,000 ಇದು ಸೇಮ್ ಆಗುತ್ತೆ. ಓಕೆ, ಹುಡುಕಿದೆಲ್ಲ ಕರೆಕ್ಟ್ ಐತಿ. ಈಗ ಡಿವೈಡ್ ಮಾಡಿರಿ. ಇದೇನಂತಾರ, ಇಷ್ಟು ಮಾಡಿದ್ರೆ ಇದಕ್ಕೆ ಎಸ್ಟಿಮೇಟೆಡ್ ಅಂತಾರೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 500 TV. ಇದು 10 marks in ಫಸ್ಟ್ ಚಾಪ್ಟರ್ में प्रॉब्लम.